ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಕೋಲಾರ್ ಕಿಚನ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಹೋಟೆಲ್ಗೆಲ್ಲ ಹೋದಾಗ ಸಖತ್ ಟೇಸ್ಟಿಯಾಗಿ ಅವರು ಟೀನ ಕೊಡ್ತಾರೆ. ನಾವು ಮನೇಲಿ ಮಾಡಿದ್ರೆ ಆ ಥರ ಟೀ ಬರೋದೇ ಇಲ್ಲ. ಇದಕ್ಕೆ ಒಂದು ಸೀಕ್ರೆಟ್ ಟಿಪ್ಸ್ನ ಅವರು ಫಾಲೋ ಮಾಡ್ತಾರೆ. ಅದಕ್ಕೋಸ್ಕರ ಅಷ್ಟೊಂದು ರುಚಿಯಾಗಿರುತ್ತೆ. ಆ ಸೀಕ್ರೆಟ್ ಟಿಪ್ಸ್ ಯಾವುದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ಟೇಸ್ಟೇ ಬರುತ್ತೆ. ನಾವು ಮನೆಯಲ್ಲೇ ಮಾಡಿದ್ರೂ ಹೋಟೆಲ್ ಟೇಸ್ಟೇ ಬರಬೇಕು ಅಂದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಈ ಗ್ಲಾಸಲ್ಲಿ ನಾನು 3 ಜನಕ್ಕಾಗೋಷ್ಟು ಟೀ ಮಾಡ್ತಾಯಿದ್ದೀನಿ. ಇದೇ ಗ್ಲಾಸಲ್ಲಿ ನಾನು ಹಾಲನ್ನು ಅಳತೆ ಮಾಡ್ಕೊತೀನಿ. ನೋಡಿ, ಇವಾಗ ನಾವು 3 ಗ್ಲಾಸ್ ಮಾಡೋದ್ರಿಂದ ನಾವು 4 ಗ್ಲಾಸ್ ಹಾಲು ತೊಗೋಬೇಕಾಗತ್ತೆ. ನೋಡಿ, 4 ಗ್ಲಾಸ್ ಹಾಲು ಹಾಕ್ಕೋತೀನಿ. 3 ಜನಕ್ಕೆ ನಾನು ಟೀ ಮಾಡ್ತಾಯಿದ್ದೀನಿ. 4 ಗ್ಲಾಸ್ ಹಾಲು ಯಾಕೆ ಹಾಕ್ಕೋತಾ ಇದ್ದೀನಿ ಅಂದರೆ, ಟೀ ಮಾಡಬೇಕಾದ್ರೆ ಟೀ ಕುದೀತಾ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಾನು 4 ಗ್ಲಾಸ್ನ ಹಾಲನ್ನು ಬಳಸ್ಕೊತಾ ಇದ್ದೀನಿ. ನಾನು ಗಟ್ಟಿ ಹಾಲನ್ನೇ ತಗೋತಾ ಇದ್ದೀನಿ. ನೋಡಿ, 4 ಗ್ಲಾಸ್ ಹಾಲು ಹಾಕ್ಕೊಂಡಾಗಿದೆ. ಇವಾಗ ಇದನ್ನು ಸ್ಟವ್ ಮೇಲೆ ಇಟ್ಕೊಳ್ಳೋಣ. ನೋಡಿ, ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಇಟ್ಟಿದ್ದೀನಿ ಪಾತ್ರೆನ. ಇವಾಗ ಇದಕ್ಕೆ 4 ಸ್ಪೂನ್ ಸಕ್ಕರೆ ಹಾಕ್ಕೋತಾ ಇದ್ದೀನಿ. ನಿಮಗೆ ಸಿಹಿ ಜಾಸ್ತಿ ಕುಡಿಯೋರಾದರೆ ಇನ್ನು ಸ್ವಲ್ಪ ಸಕ್ಕರೆ ಹಾಕ್ಕೋಬೋದು, ಇಲ್ಲಾಂದರೆ ಇನ್ನೂ ಕಡಿಮೆ ಕುಡಿಯೋರಾದರೆ ಇನ್ನೂ ಸ್ವಲ್ಪ ಕಡಿಮೆನೇ ಹಾಕ್ಕೋಬೋದು. ಸಕ್ಕರೆನ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ. ಯಾರು ಸಕ್ಕರೆ ತಿನ್ನೋದಿಲ್ವೋ ಅವರು ಬೆಲ್ಲನೂ ಸಹ ಬಳಸ್ಕೋಬೋದು. ಸಕ್ಕರೆ ಬದಲಾಗಿ ಬೆಲ್ಲನ ಬಳಸ್ಬೋದು. ನೋಡಿ, ಇವಾಗ ಇದಕ್ಕೆ 2 ಸ್ಪೂನ್ ಟೀ ಪೌಡ್ರ್ ಹಾಕೋತಾ ಇದ್ದೀನಿ. ನಾನು ಇಲ್ಲಿ 3 ಗ್ಲಾಸ್ ಟೀ ಮಾಡೋದ್ರಿಂದ ನಾನು 2 ಸ್ಪೂನ್ ಟೀ ಪೌಡ್ರ್ ಹಾಕೋತಾ ಇದ್ದೀನಿ. ಹಾಗೆಯೇ ಇದಕ್ಕೆ 1 ಏಲಕ್ಕಿನ ಈ ಥರ ಓಪನ್ ಮಾಡಿ ಹಾಕ್ಕೋತಾ ಇದ್ದೀನಿ. ಇವಾಗ ಇದಿಷ್ಟನ್ನು ಚೆನ್ನಾಗಿ ಕುದಿಬೇಕು. ಒಂದು 3 ರಿಂದ 4 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಬೇಕು. ಅಲ್ಲಿವರೆಗೂ ಕುದಿಸ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ, ಇಲ್ಲಾಂದರೆ ಹೈ ಫ್ಲೇಮಲ್ಲಿ ಇಟ್ಟರೆ ಉಕ್ಕೋಗ್ಬಿಡುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆಯೇ ಪಕ್ಕದಲ್ಲೇ ಬರೋ ಬೆಲ್ಲೈಕನಲ್ಲಿ ಆಲ್ ಅನ್ನೋ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಾವು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವೇ ಫಸ್ಟ್ ನಮ್ಮ ವೀಡಿಯೋನ ನೋಡ್ಬೋದು. ಈ ಟೀನ ಮಾಡಬೇಕಾದ್ರೆ ಅದೇ ಬ್ರ್ಯಾಂಡು ಇದೇ ಬ್ರ್ಯಾಂಡು ಟೀ ಪೌಡರ್ ಅಂತ ಏನಿಲ್ಲ. ನಮಗೆ ಯಾವ ಬ್ರ್ಯಾಂಡ್ ಅವೈಲೇಬಲ್ ಇರುತ್ತೋ ಅದೇ ಬ್ರ್ಯಾಂಡಲ್ಲೇ ನಾವು ಟೀನ ಮಾಡ್ಕೋಬೋದು. ನೋಡಿ, 3 ರಿಂದ 4 ನಿಮಿಷ ಆಗಿದೆ. ಚೆನ್ನಾಗಿ ಕುದೀತಾ ಇದೆ. ನಾವು ಹಾಕಿರುವಂಥ ಹಾಲು ಸ್ವಲ್ಪ ಕಡಿಮೆ ಆಗಿದೆ. ಇವಾಗ ಇದಕ್ಕೆ ನೋಡಿ, ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಟಿಪ್ಸ್ ಅಂತಲೇ ಹೇಳ್ಬೋದು. ಟೀ ಮಾಡೋದಕ್ಕೆ ಮಾರಿಗೋಲ್ಡ್ ಬಿಸ್ಕೆಟ್. ಆ ಮಾರಿಗೋಲ್ಡ್ ಬಿಸ್ಕೆಟಲ್ಲಿ 2 ಬಿಸ್ಕೆಟ್ನ ನಾನು ಈ ಟೀಗೆ, ಕುದೀತಾ ಇರುವಂಥ ಟೀಗೆ ಹಾಕ್ಕೋತಾ ಇದ್ದೀನಿ. ಇದೇ ಹೋಟೆಲ್ನ ಸೀಕ್ರೆಟ್ ಅಂತಲೇ ಹೇಳ್ಬೋದು. ಇವಾಗ ಈ ಮಾರಿಗೋಲ್ಡ್ ಬಿಸ್ಕೆಟ್ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಬೇಕು. ಅಲ್ಲಿವರೆಗೂ ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಮೆಲ್ಟ್ ಆಗಿದೆ. ಹಾಕಿರುವಂಥ ಬಿಸ್ಕೆಟ್ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ. ನೋಡಿ, ನಾನು ಟೋಟಲಾಗಿ ಒಂದು 5 ನಿಮಿಷ ಕುದಿಸಿದ್ದೀನಿ, ಫಸ್ಟಿಂದ ಹಿಡಿದು ಲಾಸ್ಟ್ವರೆಗೂ. ನೋಡಿ, ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಶೋಧಿಸ್ಕೊಳ್ಳೋಣ. ನೋಡಿ, ಒಂದು ಬೌಲ್ಗೆ ಶೋಧಿಸ್ಕೊತಾ ಇದ್ದೀನಿ. ನೋಡಿ, ಶೋಧಿಸ್ಕೊಂಡಾಗಿದೆ. ನೋಡಿ, ಇವಾಗ ಇನ್ನೊಂದು ಬಟ್ಲು ತಗೊಂಡು ನೋಡಿ, ಈ ಥರ ಮೇಲೆಯಿಂದ ಟೀನ ನೊರೆ ಬರೋ ಥರ ಹಾಕಬೇಕಾಗುತ್ತೆ. ನೋಡಿ ಇದೇ ಥರನೇ ಒಂದು 2 ರಿಂದ 3 ಸರಿ ಚೆನ್ನಾಗಿ
ಇದೇ ಥರನೇ ಬಬಲ್ಸ್ ಎಲ್ಲ ಬರಬೇಕು, ಆ ಥರ ಟೀನ ಹಾಕ್ಕೋಬೇಕಾಗುತ್ತೆ ಈ ಬಟ್ಲಿಂದ ಆ ಬಟ್ಲಿಗೆ. ನೋಡಿ ಚೆನ್ನಾಗಿ ಬಬಲ್ಸ್ ಬಂದಿದೆ, ಇವಾಗ ರೆಡಿ ಆಗಿದೆ. ನೋಡಿ ಟೀ ಗ್ಲಾಸ್ಗೆ ಹಾಕ್ಬೇಕಾದ್ರೂ ಅಷ್ಟೇ ಮೇಲಿಂದನೇ ಹಾಕ್ಕೋಬೇಕು, ಹಾಕೋದ್ರಿಂದ ಚೆನ್ನಾಗಿ ಬಬಲ್ಸ್ ಬರುತ್ತೆ. ಬಬಲ್ಸ್ ಇದ್ರೇ ನಮಗೆ ಟೀ ಟೇಸ್ಟ್ ಅನಿಸೋದು. ನೋಡಿ ಎಷ್ಟೊಂದು ಚೆನ್ನಾಗಿ ಬಬಲ್ಸ್ ಬಂದಿದೆ. ಈ ನೊರೆ ಇದ್ರೇ ನಮಗೆ ಟೀ ಟೇಸ್ಟ್ ಆಗಿರೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊಂದು ಈಸಿಯಾಗಿ ಹೋಟೆಲ್ ಸ್ಟೈಲ್ನಲ್ಲಿ ಸೀಕ್ರೆಟ್ನ ಬಳಸ್ಕೊಂಡು ಟೀ ಮಾಡೋದು ಯಾವ ಥರ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.